ಓ ನಮ ಶಿವಾಯ. ಮಹಾಲಕ್ಷ್ಮಿ ದೇವಸ್ಥಾನ ಬಟಗೇರ, ಬ್ಯಾಟಗೇರ. ಈ ಊರಿಗೆ ಹೋಗ್ಬೇಕಾದ್ರೆ ಹೇಳ್ತೇವೆ ಹೆಸರು: ಕಲಬುರಗಿ, ತಾಜ್ ಸುಲ್ತಾನ್ಪುರ, ಕಲ್ಲಂಗರ್ಗ, ಚುಂಚನಸೂರ, ಕಮಲ್ನಗರ, ಕರಾರಿ, ಬೆಲ್ಮೋಗಿ. ಆ ಕಡೆ ಲೆಫ್ಟ್ ತೊಗೊಂಡ್ರೆ ಬಟಗೇರ. ಈ ಊರಿನ ಹೆಣ್ಮಕ್ಕಳು ಬೇರೆ ಊರಿಗೆ ಮದುವೆಯಾಗಿ ಹೋದರೂ ಕೂಡ ಈ ದೇವಿ ಜಾತ್ರೆ ದಿನ ಅವರು ಎಲ್ಲೇ ಇದ್ದರೂ ಕೂಡ ಬಂದು ಸೇರ್ತಾರಂತಾರೆ. ಬಟಗೇರ ಮಹಾಲಕ್ಷ್ಮಿ ದೇವಿ ದೇವಸ್ಥಾನ ಸುತ್ತಮುತ್ತ ಹಳ್ಳಿ ಒಳಗೆ ಒಂದು ವಿಶೇಷವಾದ ಒಂದು ಪ್ರಾಮುಖ್ಯತೆ ಈ ದೇವಿ ದೇವಸ್ಥಾನ ಅದ. ಈ ಬಟಗೇರ ಊರು ಇರುವುದು ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕು ಒಳಗೆ. ಮಹಾರಾಷ್ಟ್ರ ಬಹಳಷ್ಟು ಹತ್ತಿರವಾದದ್ದು ಅಂತ ಹೇಳಿ ಈ ಬಟಗೇರ. ಒಂದು ಗುಡ್ಡದ ಮೇಲೆ ಮಹಾಲಕ್ಷ್ಮಿ ದೇವಿ ದೇವಸ್ಥಾನ ಈ ಊರೊಳಗೆ ಅದಾರ. ಪ್ರತಿ ವರ್ಷ ಪಲ್ಲಕ್ಕಿ ಉತ್ಸವ ಕೂಡ ಮಾಡ್ತಾರೆ. ಮತ್ತು 3 ವರ್ಷಕ್ಕೆ ಒಂದು ಟೈಮ ಕಾರ್ಯ ಅಂತ ಹೇಳಿ ಬಹಳ ವಿಜೃಂಭಣೆಯಾಗಿ ಈ ಊರೊಳಗೆ ಮಾಡ್ತಾರೆ. ಈ ದೇವಿ ಹೆಂಗೆ ಬಂದಳು ನೆಲೆಸಿದಳು ಅಂತ ಈ ಊರೊಳಗೆ ಹಿರಿಯರು ಹೇಳಿದ್ರು ನಮಗೆ. ಎತ್ತಿನ ಕಾಲಾಗ ಬಂದಳು. ಮುಂದಿಂದ ಏನು ಅದ, ಒಬ್ಬರು ಹೆಣ್ಮಗಳು ಮೈ ಮ್ಯಾಗ ಬಂದು ನಾ ಲಕ್ಷ್ಮಿ ಇದ್ದೀನಿ, ಗುಡ್ಡದ ಮ್ಯಾಗ ಕುಂದರ್ಸು ಮತ್ತು ಊರಿಗೆಲ್ಲ ಒಳ್ಳೆಯದು ಮಾಡಲಕ್ಕ ಬಂದೀವಿ ಅಂಥೇಳಿ ಅವರು ಅಂದರು. 4 ಜನ ಗುಡ್ಡದ ಮ್ಯಾಗ ಕುಂದರ್ಸಿ ಲಾಸ್ಟಿಗೆ ಸಣ್ಣ ಗುಡಿ ಕಟ್ಟಿಸಿ ವರ್ಷ ದಸರಾ ಗಟ್ಟ ಕುಂದರ್ಸಿ ಗಟ್ಟ ಹಾಕ್ತಾರೆ. ಕುಂದರ್ಸಿ ಪಲ್ಲಕ್ಕಿ ತೆಗಿತಾರೆ ಮತ್ತು ಮೂರು ವರ್ಷಗೊಮ್ಮೆ ಕಾಯದ ಮಾಡ್ತಾರೆ. ಭಜನೆ ಮತ್ತು ಎಲ್ಲ ಮಾಡ್ತಾರೆ. ಭಾಳ ದೂರ್ಲಿಂದ ಜನ ಬರ್ತಾರೆ. ಶುಕ್ರವಾರ ಮಂಗಳವಾರ ಶುಕ್ರವಾರ ಗುಡಿ ಚಾವಿ ಹಾಕಿರಲ್ಲ, ಬೆಳಗನ ಚಾಲು ಇರ್ತಂತಾರೆ. ಶುಕ್ರವಾರ ಮಂಗಳವಾರ ಹುಣ್ಣಿ ಅಮಾಸಿ ಚಾಲು ಇರ್ತಾರೆ. ಚಾವಿ ಹಾಕಂಗಿಲ್ಲ ಗುಡಿಗೆ, ಬೆಳಗನ ಚಾಲು ಇರ್ತದೆ. ಉಳಿದ ಟೈಮ್ನಾಗ ಮುಂಜಾನೆ 7ಕ್ಕೆ ತೆಗಿತಾರೆ. ಬೆಳಗ್ಗೆ 7ರಿಂದ 9 ಗಂಟೆ ಚಾಲು ಇರ್ತದೆ. ಮತ್ತು ಸಂಜೆ 7ಕ್ಕೆ ತೆಗಿತಾರೆ. ಮತ್ತು ರಾತ್ರಿ 9 ತನಕ ಚಾಲು ಇರ್ತದೆ. ಉಳಿದ ದಿನ ಚಾವಿ ಹಾಕ್ತಾರೆ. ನಾವು ಹೋದಾಗ ಚಾವಿ ಹಾಕಿದಿತ್ತು. ಮತ್ತು ಸಿಕ್ಕರು, ಭೇಟಿ ಆದರು. ಫೋನ್ ನಂಬರ್ ಇವ್ರ ಹೆಸರು ಮಹಾದೇವ ಸ್ವಾಮಿ ಅಂತ ಸ್ವಾಮಿಗಳವರು ಸಿಕ್ಕರು. ಚಾವಿ ತೆಗೆದ್ರು. ಮಾಡೋದು, ದರ್ಶನ ಮಾಡೋದು ಎಲ್ಲ ಚಲೋ ಆಯ್ತು, ಸರಿಯಾಗಿ ಒಳ್ಳೇದಾಯ್ತು ರೀ. ಹೋಗ್ಬಂದು ಇವ್ರ ಮುಂದೆ ಈಗ ಹಿರಿಯರು ಬರ್ತಾರೆ. ಏನಂತಾರಂಬೋದು ಕೇಳಂಬರ್ರಿ. ತುಂಬ ಧನ್ಯವಾದಗಳು. ಶುಭವಾಗಲಿ. ಏನಂತಾರಂಬೋದು ಹಿರಿಯರು ಕೇಳಂಬರ್ರಿ.
ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕು. ಓರಿ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕು. ಬೀದರ್ ಜಿಲ್ಲಾ ಏನ್ರಿ? ಬೀದರ್ ಜಿಲ್ಲಾ ಬಸವಕಲ್ಯಾಣ ತಾಲೂಕು. ಬಸವಕಲ್ಯಾಣ ತಾಲೂಕು. ಹಾಂ, ಬಟಿಗೇರ ಊರು. ಬಟಿಗೇರ ಊರು. ಹಾಂ, ಬೆಟಗೇರ. ಬಟಿಗೇರ. ಹಾಂ. ಬೇಟಗೇರ. ಹಾಂ ಹಾಂ, ಅದು ಬರ್ತದೆ. ಅದೇನು ದೇವಿ ಅಂದರೆ ಇಲ್ಲಿ ಕಾರ್ಬಾರಿ ಮನಿತ ನಮ್ಮಲ್ಲಿ ಪರಿವಾರದಿಂದ ಅದೇನು ಮಾಡೋದು ಹೊಲ್ದಾಗ ಮುಂಜಾನೆ ಹೊತ್ಕೊಂಡ್ರೆ ಗಾಳಿ ಹೊಡಿಗೆ ಬರ್ತಾನೆ 4-5 ಹಾಂ ಆ ಕಾರ್ಬಾರಿ. ಅದಕ್ಕೆ ಏನು ಮಾಡ್ತದೆ, ಹೊಲ್ದಾಗ ಏನಿದ್ದಕ್ಕೆ ಒಂದು ಸಣ್ಣ ಹಳ್ಳ ಇರ್ತಾವೆ. ಹಳ್ಳ. ಆ ಹಳ್ಳ ಏನು ಮಾಡುತ್ತೆ, ಎತ್ತಿನ ಕಾಲ ಚುತ್ತಿರ್ತದೆ ಹಳ್ಳ. ಎತ್ತಿನ ಕಾಲಾಗ ಹಳ್ಳ. ಹಾಂ. ಅದು ಹಳ್ಳ ಚುತ್ತಿದ್ದ ಹಳ್ಳ ಏನು ಒಟ್ಟ ಹಾರೋಡಿಲ್ಲ. ಕಾರ್ಬಾರಿ ತಂದು ಮನೆಯಾಗಿಟ್ಟು ಒಂದು ಇಟ್ಟು ಪೂಜೆ ಮಾಡ್ತಾನೆ ಅದು. ಹಾಂ ಹಾಂ. ಅದು ಮಧ್ಯಾಹ್ನ ಏನು ಮಾಡ್ತಾವೆ, ಊರು ಗೌಡನ ಕಣಿಸಿ ಹೋಗ್ತಾಳೆ ಆಕೆ. ಊರು ಗೌಡ್ರ ಕನಸಿನ. ಊರು ಗೌಡನ ಕಣಿಸಿನ ಹೋಗಿ ಆಕೆ ಅಂತಾಳ, ಗೌಡಗ ನಿಮ್ಮ ಊರಾಗ ಕಾರ್ಬಾರಿ ಮನ್ಯಾಗ ನಾ ಹೊಲ್ದಾಗ ನಾ ಬಂದಿದ್ದ ಲಕ್ಷ್ಮೀ ಇದು ನಿಮ್ಮ ಊರ್ದು. ನಡು ಊರು ಗುಡ್ಡ ಅದ, ಆ ಗುಡ್ಡದ ಮೇಲೆ ನಂಗೆ ಒಯ್ದಿಟ್ರು ನಿಮ್ಮೆಲ್ಲ ಊರಿಗೆಲ್ಲ ಚಲೋ ಮಾಡ್ತೀನಿ ಅಂತ ಅಂದ್ಬೇಕ. ಊರು ಕಾರ್ಬಾರಿ ಅಂತಾನೆ ಹಿಂಗೆ ಅಂತಾರ ಅಂದ್ರೆ ನಾ ಯಾಕೆ ಸುಮ್ಮನೆ ಹಂಗೆ ಮಾಡಿದ್ರಲ್ಲ, ಊರಿನ ಮಂದಿ 4 ಮಂದಿ ಕರ್ಸಾರಿ ಅದೆಲ್ಲ ಕರ್ಸಿ ಏನು ಮಾಡಿದ್ರೆ ಒಂದು ವಾರ ಆಕೆ ಗುರುವಾರ ಸಿಕ್ಕಿರ್ತಾಳೆ. ಶುಕ್ರವಾರ ದಿನ ಮುಂಜಾನೆ ಹೊತ್ಕೊಂಡಕ್ಕೆ ಏನು ಮಾಡ್ತಾವೆ ಊರಿನ ಮಂದಿ ಎಲ್ಲ. ಅಂದ್ರೆ ಗುರುವಾರ ದಿನ ಶುಕ್ರವಾರ ಸಿಕ್ಕಿರ್ತಾಕಿ. ಗುರುವಾರ ದಿನ ಮುಂಜಾನೆ ನಸ್ಕಿನ 4 ಸಿಕ್ಕಿ. ಶುಕ್ರವಾರ ದಿನ ಮುಂಜಾನೆ ಅಂತ ಗುರುವಾರ ದಿನ ಸಂಜಿಗೆ ಆ ಗೌಡ್ರ ಕನ್ಸಿ ಹೋದಾಕಿ. ನಾ ಹಿಂಗೆ ಕಾರ್ಬಾರಿ ಮನ್ಯಾಗ ಬಂದಿದ್ದ, ಹೊಲ್ದಾಗ ಬಂದಿದ್ದ, ನಂಗೆ ಅವ್ರ ಮನ್ಯಾಗ ಇಟ್ಟರು ಪೂಜೆ ಮಾಡ್ತಾರೆ. ನಂಗೆ ಮನ್ಯಾಗ ಇಡಬೇಡ್ರಿ, ನಡು ಊರು ಗುಡ್ಡ ಅದ, ಆ ಗುಡ್ಡದ ಮೇಲೆ ಇಟ್ಟು ನಾನು ಪೂಜೆ ಮಾಡಿರಿ, ನಿಮ್ಮ ಊರು ಲಕ್ಷ್ಮಿ ಇದ್ದ, ನಿಮ್ಮ ಊರಿಗೆಲ್ಲ ಚಲೋ ಮಾಡ್ತೀನಿ ಅಂತ ಮಣ ಗೌಡ ಹೇಳ. ಗೌಡ ಮರ್ದಿನ ಮುಂಜಾನೆ ಶುಕ್ರವಾರ ದಿನ ಮುಂಜಾನೆ ಅವತ್ತು 3 ಮಂದಿ ಕರೆಸ್ತಾನೆ. ನೋಡ್ರಿ ನಮ್ಮ ಊರಿಗೆ ಲಕ್ಷ್ಮಿ ಬಂದಾಳಂತ, ಮತ್ತೆ ಹ್ಯಾಂಗೆ ಮಾಡ್ತೀರಿ ಬಂದ್ರೆ ಗುಣ ಆಯ್ತಲ್ಲ, ನಾವೇನು ಯಾಕಲ್ಲ ಭಜನಿ ಡೊಳ್ಳ ಭಜಂತ್ರಿ ಎಲ್ಲ ಹಚ್ಕೊಂಡು ನಾವು ಹೋಗೋದ ಮಣ. ಊರ ಮಂದಿ ಎಲ್ಲ ಹ್ಞೂ ಅಂದ್ಬೇಕ. ಊರಾಗ ಏನು ಮಾಡ್ತಾರೆ, ಒಂದು ಗಂಗಾಳದಾಗ ಇಟ್ಟು 4 ಜಂಪರ್ ಪೀಸ್ ಹಾಕಿ ಹತ್ಕೊಂಡು ಅದು ಎಣ್ಮಿದಿಲ್ಲ, ಇದು ಗುಡ್ಡ ಇತ್ತು ಬರೀ ಅಂತ ಗುಡ್ದಾಗ ನಡ್ಕೋತ ಬಂದು ಮ್ಯಾಲೆ ಬಂದರು. ಮ್ಯಾಲೆ ಬಂದ್ಬೇಕು ಅಂದಕ್ಕಿಗೆ ಏನು ಮಾಡಿದ್ರು, ಜಾಗ ಮಾಡಿದ್ರು. ಒಂದು ಸಣ್ಣ ಒಂದು ಹಳ್ಳ ಇಟ್ಟು 4 ಪಸಿ ಇಟ್ಟು ಅದಕ್ಕೆ ಏನು ಮಾಡೋದು, ಜಾಗ ಮಾಡಿ ಒಳಗೆ ಕುಂಡಿಸ್ರು. ಮುಂದೊಂದು ಗುಡಿ ಕಟ್ಟಿದ್ರು, ಸಣ್ಣ ಗುಡಿ ಕಟ್ಟೋಣ, ಸಣ್ಣ ಗುಡಿ ಕಟ್ಟೋಣ. ಅಕ್ಕಿ ಒಟ್ಟ ಹಂಗೆ ಬೆಳೀತರು. ಅದಕ್ಕೆ ಮುಂದೆ ದೊಡ್ಡ ಗುಡಿ ಮಾಡಿ ಈಗ ಈ ನಮ್ಮ ಮೂರ್ತಿ ರೆಡಿ ಮಾಡಿರ್ತೀವಿ ಪೂರ ಊರಿಗೆ. ಊರಿಗೆ ಈಗ ಬರೋ ಮಂದಿ ಎಲ್ಲ ಮಂಗಳ ಆಗಲಿ, ಶುಕ್ರ ಆಗಲಿ, ಅಮಾವಾಸ್ಯೆ ಆಗಲಿ, ಹುಣ್ಣಿಯಲ್ಲಿ ಉಡಿ ತುಂಬ್ತಾರೆ. ಬರ್ತಾರ, ಯಾರು ಹರಕೆ ಇದ ಬೇಡ್ಕೋತಾರ, ಯಾರಿಗೆ ನೌಕರಿ ಆಗಲಿ ಅವ್ರಿಗೇನು ಅಲ್ಲಿಂದ ಹರಕೆ ಇರ್ತಾರೆ, ಅವ್ರೊಂದು ಪಗಾರ ಗುಡಿ ತಂದು ಮುಟ್ಟಿಸ್ತಾರೆ. ಈ ಟೈಪ್ ಅದ. ಆಯ್ತು ರೀ, ಥ್ಯಾಂಕ್ಸ್ ರೀ.